ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗೂ ಮತ್ತು ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇದು ಸುಮಾರು 8:45ಗೆ ನಾನು ಸ್ಟಾರ್ಟ್ ಮಾಡ್ತಿರೋದು ವ್ಲಾಗು. ಆ್ಯಕ್ಚುಲಿ ಅಥರ್ವನ್ನ ಆಲ್ರೆಡಿ ನಾನು ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಿದ್ದೀನಿ. ಅವ್ನು ಬಂದಮೇಲೆ ನನಗೆ ಇನ್ನು ನೆಕ್ಸ್ಟ್ ಕೆಲಸಗಳು ಶುರು ಆಗೋದು. ಸೊ ಹಾಗಾಗಿ ಎಲ್ಲ ಹರಡಿಬಿಟ್ಬಿಟ್ಟು ಹೊರಟೋಗಿರ್ತೀನಿ. ಅವ್ನಿಗೆ ಏನು ತಿಂಡಿ ಬೇಕೋ ಆಮೇಲೆ ಬಂದೆಲ್ಲ ನೀಟಾಗಿ ಕಿಚನ್ನ ಕ್ಲೀನ್ ಮಾಡಿಕೊಂಡು ಎಷ್ಟಿರುತ್ತೋ ಅಷ್ಟು ತಿಂಡಿ ಪಾತ್ರೆನೆಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ. ಸೊ ಹಾಗೆ ಜೊತೆಗೆ ಅಡುಗೆಗೂ ಹಾಗೆ ಇಟ್ಕೊಂಬಿಡ್ತೀನಿ. ಹಾಲು ಕೂಡ ಕಾಯಿಸಿರಲಿಲ್ಲ, ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಕಾಯಿಸ್ಕೊಂಡು ಕೊಟ್ಟಿದ್ದೆ. ಈಗ ನೆಕ್ಸ್ಟ್ ನಾನು ಹಾಲು ಇಟ್ಕೊಂಡು ಕಾಯಿಸ್ಮೇಲೆ ನಾನು ಒಂಚೂರು ಕಾಫಿ ಕುಡಿತೀನಿ. ಸೊ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಕಾಫಿ ಕುಡಿದಿರ್ತೀನಿ. ಅದು ಕುಡಿದ್ರೇ ಸೊ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ನಂಗೊಂಥರ ಹುಮ್ಮಸ್ಸು ಬರೋದು. ಸೊ ಹಾಗಾಗಿ ಒಂದು ಸತಿ ಕುಡಿದಿರ್ತೀನಿ. ಅವನನ್ನು ಸ್ಕೂಲಿಂದ ಡ್ರಾಪ್ ಮಾಡಿ ಬಂದಮೇಲೆ ಇನ್ನೊಂದು ಸತಿ ತೊಗೋತೀನಿ. ಹಾಗಾಗಿ ಇವತ್ತು ಹಾಗೆ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಬಟ್ ಅವನಿಗೆ ಬಾಕ್ಸ್ಗೆ ನಾನು ವೆಜಿಟೇಬಲ್ ಪಲಾವ್ ಮಾಡಿಕೊಟ್ಟಿದ್ದೆ. ಅವನಿಗೆ ಸ್ವಲ್ಪ ಈ ಬಾತ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವನಿಗೆ ಮಾಡಿಕೊಟ್ಬಿಟ್ಟು ಮೊಸರು ಬಜ್ಜಿ ಮಾಡಿ ಕೊಟ್ಟಿದ್ದೆ. ನನಗೂ ತಿಂಡಿಗೆ ಅದೇ ಆಗುತ್ತೆ. ಅಡುಗೆ ಮಾತ್ರ ಮೂಲಂಗಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸೊ ಅವ್ನು ಇನ್ನು ಬರೋದು 1 ಗಂಟೆ ಹಂಗೆ. ಅಷ್ಟರಲ್ಲಿ ಅಡುಗೆ ಕೆಲಸ ಮತ್ತು ನನ್ನ ಮಿಕ್ಕಿದ ಕೆಲಸ ಬಟ್ಟೆದೆಲ್ಲ ಮುಗ್ದಿರುತ್ತೆ. ಎಸ್ ಗೈಸ್, ಟೈಮ್ 3:30 ಆಗ್ತಿದೆ. ಅಥವಾ ಈಗ KFC ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸೊ ಹಾಗಾಗಿ ಅವನ ಜೊತೆ KFCಗೆ ಹೋಗಿ ಬರ್ತೀನಿ. ಆದರೆ ನಾನೇನು ತೊಗೊಳ್ಳಲ್ಲ, ತಿಂದಿರೋನು ಒಬ್ಬ ತಿಂತಾನೆ ಅಷ್ಟೇ. ಸೊ ನಮ್ದು ಆಲ್ರೆಡಿ ಊಟ ಆಗಿದೆ. ಅವನು ಊಟ ಮಾಡಿಲ್ಲ. ಸ್ಕೂಲಿಂದ ಬಂದ ತಕ್ಷಣ ಆಟಕ್ಕೆ ಕೊಟ್ಟೋದ. ಸೊ ಇವಾಗ ಅವನ ಜೊತೆ KFCಗೆ ಹೋಗ್ತಾಯಿದ್ದೀವಿ. ಇಲ್ಲೇ ಮನೆಗೆ ಹತ್ತಿರ ಇದೆ. ಸೊ ಹಾಗಾಗಿ ಹೋಗಿ ಬರ್ತೀವಿ. ನೋಡೋಣ ಅವನೇನು ತಿಂತಾನೆ. ಜಾಸ್ತಿ ತಿನ್ನಲ್ಲ, ತಿಂದರೂ ಬಿಟ್ಬಿಟ್ಟು ಅದು ಮಿಕ್ಕಿದವ್ರ ಅಪ್ಪಂಗೆ ಕೊಡ್ತಾನೆ. ಓಕೆ ಬನ್ನಿ, ಸೊ ಹೊರಡೋಣ. ಸೊ ಇದನ್ನು ಮನೆಗೇ ಹತ್ತಿರ. ಮನೆಯಿಂದ ಗಾಡೀಲಿ ಹೋದರೆ ಒಂದು 5 ನಿಮಿಷ ಅಷ್ಟೇ. ಅಂದರೆ ನಾವು ಜಸ್ಟ್ ಮೇಯ್ನ್ ರೋಡಿಗೆ ಬಂದರೆ ಅಲ್ಲಿ ಶಾಪ್ ಇದೆ. ಇಲ್ಲಿ ರೋಡ್ ಬೇರೆ ಸ್ವಲ್ಪ ಪೈಪ್ ಹಾಕೋಕ್ಕೆಲ್ಲ ಅಗ್ದು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಫುಲ್ ದಡ ಅಂತಿತ್ತು. ಇನ್ನು ಅವ್ನಿಗಲ್ಲಿ ಹೋದರೆ ಅವನು ಸಾಮಾನ್ಯ ಚಿಕನ್ನೇ ತೊಗೊಳ್ಳೋದು. ಸೊ ಅದಕ್ಕೆ ಅವ್ನಿಗೇನು ಬೇಕೋ ಅವ್ರ ಅಪ್ಪನೇ ಆರ್ಡ್ರ್ ಮಾಡ್ತಾರೆ. ನಾನು ಸುಮ್ಮನೆ ಜೊತೆಗೆ ಹೋಗಿದ್ದೆ ಅಷ್ಟೇ. ನಾನು ನಾನ್ ವೆಜ್ ತಿನ್ನಲ್ಲ, ಅಪ್ಪ ಮಗ ಮಾತ್ರ ತಿಂತಾರೆ. ಸೊ ಇಲ್ಲಿ ಎವ್ರಿ ವೆನ್ಸ್ಡೇ ಆಫರ್ ಇರುತ್ತಂತೆ KFCಲಿ. ಹಾಗಾಗಿ ಇಬ್ಬರು ಬರ್ತಾರೆ. ಸಾಮಾನ್ಯ ವೆನ್ಸ್ಡೇ ಇವನನ್ನು ಇಲ್ಲಿ ಕರ್ಕೊಂಬರ್ತಾರೆ ವೀಕ್ಲಿ ಒನ್ಸ್. ಜೊತೆಗೆ ಇವತ್ತು ನಾನು ಆ್ಯಕ್ಚುಲಿ ಅವನ ಜೊತೆ ಹೋಗಿದ್ದೀನಿ. ನನಗೂ ಸುಮ್ಮನೆ ಮನೇಲಿ ಬೋರ್ ಆಗ್ತಿತ್ತು. ಸೊ ಹಾಗಾಗಿ ಅವನ ಜೊತೆ ಹೋಗಿದ್ದೀನಿ. ಅವ್ನಿಗೆ ಎಷ್ಟು ಸತಿ ಹೇಳ್ತೀನಿ ಆ ಥರ ಟೇಬಲ್ ಮೇಲೆ ಹತ್ತು ಕೂತ್ಕೊಬೇಡ ಅಂತ. ಸೊ ಮನೇಲಿ ಹೆಂಗೆ ಚಕಮಟ್ಲ ಹಾಕ್ಕೊಂಡು ಊಟ ಮಾಡ್ತಾನೋ ಇಲ್ಲೂ ಬಂದು ಹಾಗೆ ಕೂತ್ಬಿಡ್ತಾನೆ. ಸೊ ಅವ್ನಿಗೆ ಏನು ಬೇಕು ಅವರಪ್ಪ ಅಲ್ಲೇ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ರು. ಅದು ತೊಗೊಳ್ಳೋದು ಒಂದೇ. ಚಿಕನ್ ಅದು ಏನೋ ನನಗೆ ಗೊತ್ತಿಲ್ಲ, ಅವ್ರಿಗಪ್ಪಂಗೆ ಗೊತ್ತು. ಅವ್ನಿಗೇನು ಇಷ್ಟನೋ ಅದನ್ನೇ ತಂದು ಕೊಡ್ತಾರೆ. ಇನ್ನು ಜ್ಯೂಸ್ ಎಲ್ಲ ಕುಡ್ಸೋಕ್ಕೆ ಹೋಗಲ್ಲ. ಸೊ ಈ ವಯಸ್ಸಿಗೆ ಸ್ಪ್ರೈಟ್ ಆಗಲಿ ಕೋಕ್ ಆಗಲಿ ಕುಡಿಯೋದು ಸರಿಯಲ್ಲ ಅಂತಂದ್ಬಿಟ್ಟು ಜಸ್ಟ್ ಇದೊಂದು ಕೊಡಿಸ್ತೀವಿ. ಫ್ರೈಸ್ ಅಷ್ಟೇ ಅಪರೂಪಕ್ಕೆ ತೊಗೊಳ್ತಾನೆ. ಅದು ಬಿಟ್ಟರೆ ಇದನ್ನು ಮಾತ್ರ ತಿಂತಾನೆ. ನನಗೆ ಬೇಕು ಅಂತ ರೇಗ್ಸೋಕ್ಕೆ ಮೂತಿ ಹತ್ರನೇ ತೊಗೊಂಬಂದು ಇಡೋದು. ಗೊತ್ತು ಅವ್ನಿಗೆ ನಾನು ತಿನ್ನಲ್ಲ ಅಂತ. ಅದು ಸುಮ್ಮನೆ ಏನೋ ಒಂದು ಕೀಟ್ಲೆ ಮಾಡೋದು, ನನ್ನಲ್ಲಿ ರೇಗೋದು. ಸೊ ಬೈಸ್ಕೊತಾನಲ್ಲ. ಸೊ ಹಾಗಾಗಿ ಅವ್ನಿಗೆ ಇಷ್ಟಪಟ್ಟಿದ್ದು ಅವನು ಅಚ್ಚುಕಟ್ಟಾಗಿ ತಿಂತಾನೆ. ಮನೆ ಊಟನೇ ಅವನಿಗೆ ಏನೋ ಒಂಥರ ಹಿಂಸೆ. ತಿನ್ನಬೇಕಲ್ಲ ಅಂತ ತಿನ್ನಬೇಕು. ನಾವು ಮಾಡೋ ಸಾಂಬಾರು ಅವನಿಗೆ ಖಾರ ಇರುತ್ತೆ. ಅದೇ ಆಚೆ ಕಡೆ ಗೋಬಿ ಈ ಥರ ಚಾಟ್ಸ್ ಈ ಥರ ತಿನ್ನುವಾಗ ಅವನಿಗೆ ಖಾರ ಇರಲ್ಲ. ಸೊ ಅದೇ ಅವ್ನಿಗೆ ಹೇಳ್ತಾ ಇರ್ತೀನಿ, ನಿಂಗೆ ಮನೆ ಊಟ ಮಾತ್ರ ಖಾರ, ಅಮ್ಮ ಮಾಡೋದು ಇದೆಲ್ಲ ನಿನಗೆ ಖಾರ ಆಗಲ್ವ ಅಂತಲೂ ಹೇಳ್ತಿದ್ದೆ. ತಗೋ ತಿನ್ನು ಅಂತ ಬಲವಂತ ಮಾಡ್ತೀನಿ. ಬೈಸ್ಕೊಂಡ ನನ್ನ ಹತ್ರ. ಅದು ಅಲ್ಲದೆ ತಿನ್ನುವಾಗೆಲ್ಲ ಮೈ ಮೇಲೆ ಚೆಲ್ಕೊಳ್ಳೋದು. ಅದಕ್ಕೆ ನಾನು ಅಲ್ಲೇ ರೇಗಾಡ್ತಿದ್ದೆ, ಮುಂದೆ ನೋಡ್ಕೊಂಡು ಸರಿಯಾಗಿ ತಿನ್ನು, ಮೈ ಮೇಲೆಲ್ಲ ಬೀಳ್ಸ್ಕೊತಾ ಇದೆಯಾ ನೋಡು ಅಂತ. ಹಾಗೆ ನನಗೆ ಇಷ್ಟ ಇಲ್ಲ ಅಂದರೂ ಬೇಕು ಅಂತ ನನಗೆ ಹಿಂಸೆ ಮಾಡೋದಲ್ಲಿ. ಇನ್ನು ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾನೆ ಅಂತ ಅಂದ್ಬಿಟ್ಟು ಅವನ ಜೊತೆಗೆ ಹೋಗಿದ್ದಷ್ಟೇ. ಸೊ ಅಲ್ಲಿಂದ ಬಂದು ಒಂದು ಸ್ವಲ್ಪ ಕೆಲಸ ಇತ್ತು, ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಒಂದು ರಾಶಿ ಇತ್ತು ಆ್ಯಕ್ಚುಲಿ ನಂಗೆ ಮಡ್ಸೋದು. 2-3 ದಿವಸ ಹಾಗೆ ಬಿಟ್ಬಿಟ್ಟಿದ್ದೆ, ಮಡ್ಸೋಕ್ಕೆ ಟೈಮ್ ಆಗಿರಲಿಲ್ಲ ಅಂತ.
ಈಗೆಲ್ಲ ಕೂತ್ಕೊಂಡು ಒಟ್ಟಿಗೆ ಮಾಡ್ಸೋಣ ಅಂತಂದ್ಬಿಟ್ಟು ಎಲ್ಲ ಮಾಡಿಸ್ಕೊತಾ ಇದ್ದೀನಿ. ಇದೆಲ್ಲ ನೆನೆಸ್ಕೊಂಡ್ರೆ ಮುಂಚೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಆ್ಯಕ್ಚುಲಿ ಓವರಾಲ್ ನನಗೆ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಫಿನಾನ್ಸ್ ಬ್ಯಾಕ್ಗ್ರೌಂಡಲ್ಲಿ. ಐ ಟಿ ಕಂಪ್ನೀಸಲ್ಲೇ ಕೆಲಸ ಮಾಡಿದ್ದೆ. ಇವನು ಹುಟ್ಟಿದ ಮೇಲೆ ಆ ಕೆಲಸನ ನಾನು ಬಿಡಬೇಕಾಯಿತು. ಆಫ್ಟರ್ ಮೆಟರ್ನಿಟಿ ನಾನು ರಜಾ ಕ್ವಿಟ್ ಮಾಡಲೇಬೇಕಾಯಿತು. ಅಮ್ಮ ಆ್ಯಕ್ಚುಲಿ ನೋಡ್ಕೊತಾ ಇದ್ದರು. ಸೊ ಅಮ್ಮ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ನೋಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ನಾನು ಮಗು ಆದಮೇಲೆ 1 ವರ್ಷ ಕೆಲಸ ಮಾಡಿದೆ. ಬಟ್ ಬೋತ್ ವರ್ಕ್ ಲೈಫ್ ನಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಕೆಲಸ ಬಿಟ್ಬಿಟ್ಟೆ. ಸೊ ನಾನು ವರ್ಕ್ ಮಾಡ್ತಾ ಇದ್ದಿದ್ದರಿಂದ ಅಪ್ಪ ಅಮ್ಮಂಗೆ ಏನೊಂಚೂರು ಹೆಲ್ಪ್ ಆಗ್ತಿತ್ತು. ಅಂದರೆ ಲೈಕ್ ಮನೆ ಬಾಡಿಗೆ ಕಟ್ಟೋದಾಗಲಿ, ಒಂದು ಸ್ವಲ್ಪ ಪ್ರಾವಿಷನ್ ಆಗಲಿ ನನ್ನ ಸಪೋರ್ಟ್ ಇತ್ತು. ಈಗ ಅದು ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಟ್ಟಿದೆ. ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಅಂದರೆ ಒಂಥರ ನಡು ನೀರಲ್ಲಿ ಕೈ ಬಿಟ್ಬಿಟ್ಟೆ ಅನ್ನೋ ಫೀಲಿಂಗ್ ಅದು ಯಾವತ್ತೂ ನನಗೆ ಇದ್ದೇ ಇರುತ್ತೆ. ಅಮ್ಮಂಗೆ ಏಜ್ ಆಗಿದೆ, ಅಪ್ಪ ಅಮ್ಮಂಗೆ ಇಬ್ರಿಗೂ ಏಜ್ ಆಗಿದೆ. ಅಮ್ಮ ಬಂದು 71, ಅಪ್ಪಂಗೆ 72 ಇಯರ್ಸು. ಬಟ್ ಸ್ಟಿಲ್ ಅಪ್ಪ ಇನ್ನೂ ಆಟೋ ಓಡಿಸ್ತಾರೆ. ಅದೊಂದು ಬೇಜಾರು ನನಗೆ. ಈ ವಯಸ್ಸಲ್ಲಿ ಅವರು ದುಡಿತಾ ಇದ್ದರೆ ನಾನು ಮನೇಲಿದ್ದೀನಿ ಅನ್ನೋ ಗಿಲ್ಟ್ ಯಾವಾಗಲೂ ನನಗೆ ಇದ್ದೇ ಇರುತ್ತೆ. ಸೊ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಈಗಲೂ ಇದೆ. ಮುಂಚೆ ಅಷ್ಟಂತೂ ಹೆಲ್ಪ್ ಮಾಡೋಕ್ಕಾಗ್ತಾಯಿಲ್ಲ. ಅಟ್ಲೀಸ್ಟ್ ಸಣ್ಣ ಪುಟ್ಟ ಈ ಹೂವು ತಂದ್ಕೊಡೋದು ಹಾಕೋದು ಮನೆಗೆ, ಪ್ರೊವಿಷನಲ್ಲಿ ಅರ್ಧ ನಾನು ಶೇರ್ ಮಾಡೋದು, ಆ ಥರ ಆಗ್ತಾಯಿದೆ ಅಷ್ಟೇ. ಬಟ್ ಪಾಪ ಇನ್ನೂ ಈಗಲೇ ಅವರೇ ಮನೆ ಬಾಡಿಗೆ ಕಟ್ಕೊಂಡು ಇದು ಮಾಡ್ತಾಯಿದ್ದಾರೆ. ಅದೊಂದು ಬೇಜಾರು ನಂಗೆ ತುಂಬ ಇದೆ. ಅಷ್ಟು ಓದಿಸಿ ಪಾಪ ಆಟೋ ಓಡಿಸಿ ನನಗೂ ನಮ್ಮ ಅಕ್ಕಂಗೂ ಡಿಗ್ರಿ ಮಾಡಿಸಿದ್ದಾರೆ. ಆಟೋ ಡ್ರೈವರ್ ಮಕ್ಕಳನ್ನ ತಿಳ್ಕೊಳಕ್ಕೆ ಒಂಥರ ಹೆಮ್ಮೆ, ಒಂಥರ ಖುಷಿ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈ ಥರ ಮಗು ನೋಡ್ಕೊಳ್ಳೋ ಸಲುವಾಗಿ ನಾನು ಕೆಲಸ ಬಿಡಬೇಕಾಯ್ತು. ಆಮೇಲೆ ಹುಡುಕಿದೆ, ಸ್ವಲ್ಪ ಗ್ಯಾಪ್ ಆಗಿಬಿಡ್ತು. ಈಗ ನಾನು ಕೆಲ್ಸಕ್ಕೆ ಹೋಯ್ತು ಅಂದರೆ ಆ ಥರವನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ಅವ್ನಿಗಿನ್ನೂ ಹಾಫ್ ಡೇ ಇದೆ. ಇನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ 3:30 ತನಕ ಇರುತ್ತೆ. ಬಟ್ ಆದರೂ ಆಮೇಲಾದರೂ ಯಾರನ್ನ ನೋಡ್ಕೊಳಕ್ಕಿರಬೇಕಲ್ಲ. ನನ್ನ ಹಸ್ಬೆಂಡು ಕೆಲಸಕ್ಕೆ ಹೊರಟೋಗ್ತಾರೆ. ಆಮೇಲೆ ಆ ಥರವನ್ನು ಯಾರು ನೋಡ್ಕೊತಾರೆ? ಸೊ ಹಾಗಾಗಿ ಅಟ್ಲೀಸ್ಟ್ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ಏನಾದರೂ ಒಂದು ಅರ್ನಿಂಗ್ಸಿಂದ ಆದರೂ ಅವ್ರಿಗೆ ಸಪೋರ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಶಾಪ್ಸ್ ನೆಕ್ಸ್ಟ್. Split the word. Eyes. Next, the last. Hats. Very good. Ame. ಇದೇನಿದು? ಯಾವ ವರ್ಡ್ ಇದು? Ame. Ane. ಆಟ. ಆಕಾಶ. ವೆರಿ ಗುಡ್. ಆ ಥರ. ಸೊ ಇವನಿಗೂ ಇನ್ನೂ ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿದ್ದು, ಹೋಮ್ವರ್ಕ್ ಮಾಡಿಸಿ ಒಂದು ಸ್ವಲ್ಪ ಓದಿಸಿ ಆಮೇಲೆ ಊಟ ಮಾಡಿ ಮಲಗಿಸ್ಬೇಕಾಗುತ್ತೆ. ಯಾಕಂದರೆ ಇವನು ಓಡೋಗ್ಬಿಡ್ತಾನೆ. ಇವನು ಆಟ ಆಡೋಕ್ಕೆ ಫ್ರೆಂಡ್ಸ್ ಯಾರನ್ನ ಕರೆದ್ರೆ ಅಥರ್ವ ಅಂದ ತಕ್ಷಣ ಜಿತವಾಗಿ ಕೂತ್ಕೊಂಡು ಓದ್ತಾನೆ ಇಲ್ಲ ಮುಂಚಿನ ಥರ. ಈಗ ಹೊಸದಾಗಿ ಇಲ್ಲಿ ಅವ್ನ ಫ್ರೆಂಡ್ಸ್ ಬಂದಿದ್ದಾರೆ ಶಿಫ್ಟಾಗಿ. ಅವ್ರು ಬಂದರೆ ಸಾಕು ಓಡೋಗ್ಬಿಡ್ತಾನೆ. ಅವ್ರು ಟ್ಯೂಷನ್ ಮುಗಿಸ್ಕೊಂಬರ್ತಾರೆ. ಬಟ್ ಇವನಿನ್ನೂ ಓದಿರಲ್ಲ. ಅವನ ಹೆಸರು ಕರೆದ ತಕ್ಷಣ ಇವನ ಬಂದೇ ಕೊಂಡು ಅಂದ್ಕೊಂಡು ಹೊರಟೋಗ್ತಾನೆ. ಅದಕ್ಕೆ ಅವ್ರ ಅಪ್ಪ ಇವತ್ತು ಪಟ್ಟಿಡ್ದು ಕೂತಿದ್ದಾರೆ, ನೀನು ಓದಿದ್ರೇ ನಾವು ಬಾಗಿಲು ತೆಗೆಯೋದು, ಇಲ್ಲ ಅಂದರೆ ಇಲ್ಲ ಅಂತ. ಸೊ ಹಾಗಾಗಿ ತುಂಬ ಡೀಸೆಂಟಾಗಿ ಕೂತ್ಕೊಂಡು ಓದ್ತಾ ಇದ್ದಾನೆ ಇವತ್ತು. ಇದು ಸ್ಟೋರಿ ಬುಕ್ ಕೊಟ್ಬಿಡ್ತಾರೆ ವೀಕ್ಲಿ ಒನ್ಸ್. ಡಿಫ್ರೆಂಟ್ ಸ್ಟೋರಿ ಬುಕ್ಸ್ ಎವ್ರಿ ವೀಕ್ ಮಕ್ಕಳಿಗೆ. ಅದನ್ನು ಜೆರಾಕ್ಸ್ ಮಾಡಿಸಿ ಓದ್ತಿಸ್ತಾ ಇದ್ದೀವಿ. ಯಾಕಂದರೆ ಸ್ಟೋರಿ ಬುಕ್ನ ರಿಟರ್ನ್ ಮಾಡಿಬಿಡ್ಬೇಕು, ಓದೋಕ್ಕಾಗಲ್ಲ ಅಂತಂದ್ಬಿಟ್ಟು ಸ್ಕೂಲಲ್ಲಿ ಈ ಥರ ಕೊಡ್ತಾರೆ. ಓಕೆ, ಅವ್ನಿಗೆ ಇನ್ನು ಊಟ ಮಾಡಿಸಿ ನಾವು ಊಟ ಮಾಡಿ ಇನ್ನು ಮಲಗೋದು. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.